ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ತರಕಾರಿ ಎಲ್ಲ ಉಪಯೋಗಿಸಿ ಒಂದು ಬಸ್ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೋರೆಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಮತ್ತು ಹೀರೆಕಾಯಿ, ಆಲೂಗೆಡ್ಡೆ, ಈ 3 ತರಕಾರಿನ ಯೂಸ್ ಮಾಡಿ ನಾನು ಇವತ್ತು ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸೋರೆಕಾಯಿ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ಮೀಡಿಯಮ್ ಸೈಜಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ 1 ಬೌಲು ಅವರೆಬೇಳೆ, 1 ಬೌಲ್ ಆಗೋಷ್ಟು ಹೆಸ್ರು ಕಾಳನ್ನ ಇಲ್ಲಿ ಉಪಯೋಗಿಸಿದ್ದೀನಿ ನಾನು. ನೀವು ತೊಗರಿಬೇಳೆ ಬೇಕಾದರೂ ಉಪಯೋಗಿಸ್ಕೋಬೋದು. ಕಡಲೆಬೇಳೆ, ತೊಗರಿಬೇಳೆ, ಯಾವ ಬೇಳೆ ಆದರೂ ಉಪಯೋಗಿಸ್ಕೋಬೋದು. ಹೆಸ್ರು ಬೇಳೆ ಹಾಕೋಂಗಿಲ್ಲ. ಇಲ್ಲಿ ಬೇಳೆಗೇ ತರಕಾರಿ ಎಲ್ಲನೂ ತೊಳೆದು ಹಾಕ್ಕೊಂಡು ರುಚಿಗೆ ತಕ್ಕಾದಷ್ಟು ಉಪ್ಪಾಕಿ ಕುಕ್ಕರಲ್ಲಿ 2 ವಿಸಿಲ್ ಬೇಯಿಸ್ಕೊಳ್ಳೋಣ. ಅದು ಕುಕ್ಕರಲ್ಲಿ 2 ವಿಸಿಲ್ ಬರೋಷ್ಟರೊಳಗೆ ಇಲ್ಲಿ ಬನ್ನಿ ಬಸ್ಸಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಟೊಮೊಟೊ, ಒಂದು 2 ಟೊಮೊಟೊ, ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನು ಸ್ವಲ್ಪ ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡು ನಂತರ 2 ಎಸಳು ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ನಂತರ ಇಲ್ಲಿ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಒಂದು 8 ಕಾಳು ಮೆಣಸು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಎಲ್ಲ ಜಾರ್ಗೆ ಸೇರಿಸ್ಕೊಳ್ಳೋಣ. ಇಲ್ಲಿ ನಮ್ಮ ತರಕಾರಿ ಎಲ್ಲ ಬೆಂದಿದೆ ನೋಡ್ಬೋದು. 2 ವಿಸಿಲ್ ಇಟ್ಕೊಂಡಿದ್ದೆ. ತರಕಾರಿ ಎಲ್ಲ ಬೆಂದ್ಕೊಂಡಿದೆ. ಈಗ ಒಂದು ತೂತು ಬಟ್ಲು ಸಹಾಯದಿಂದ ತರಕಾರಿ ಸಪ್ರೇಟು, ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಬೇಳೆ ತರಕಾರಿ ಎಲ್ಲ ಬೆಂದ್ಕೊಂಡಿದೆ. ಈ ಥರ ಒಂದು ಬಟ್ಲನ್ನ ತೊಗೊಂಡು, ತೂತಿರ್ತಕ್ಕಂಥ ಒಂದು ಬಟ್ಲನ್ನ ತೊಗೊಂಡು ಈ ಥರ ತರಕಾರಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೀವು ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಪಡ್ಲಕಾಯಿ, ಆಲೂಗಡ್ಡೆ, ಚಪ್ಪರ ಬದನೆಕಾಯಿ ಅಂತ ಬರುತ್ತೆ, ಸೀಮೆ ಬದನೆಕಾಯಿ ಅಂತಲೂ ಕರೀತಾರೆ ಅದೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರ ನೋಡಿ, ಕೊನೆಯಲ್ಲಿ ಕುಕ್ಕರಲ್ಲಿ ಇರ್ತಕ್ಕಂಥ ಬೇಳೆನ ಸ್ವಲ್ಪ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಬಸ್ಸಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಂತರ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು ಮತ್ತು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಗ್ಗರಣೆ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನಾವು ಮುಂಚೆನೇ ಫ್ರೈ ಮಾಡಿರೋದ್ರಿಂದ ಯಾವುದೇ ಹಸಿ ವಾಸನೆ ಆ ಥರ ಏನೂ ಇಲ್ಲ ಇಲ್ಲಿ. ನಂತರ ಇಲ್ಲಿ ತರಕಾರಿ ಬಗ್ಸಿರ್ತಕ್ಕಂಥ ನೀರನ್ನೇ ಇದಕ್ಕೆ ಸೇರಿಸ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೀವು ಸಾಂಬಾರು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಕುದಿಸ್ಬೇಕು ಈ ಸಾಂಬಾರನ್ನ, ಕುದಿಸಿದ್ರೆ ಚೆನ್ನಾಗಿರೋದು. ನಂತರ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ನಿಮ್ಮಲ್ಲಿದ್ದರೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಪಲ್ಯ ಮಾಡಿದ್ದಕ್ಕೆ ಮುಂಚೆ ಈ ಥರ ತರಕಾರಿನಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಸ್ವಲ್ಪ ಈ ಥರ ಒತ್ಕೊಳ್ಳೋಣ. ಒಂದು ಪ್ಲೇಟನ್ನು ಮೇಲೆ ಇಟ್ಟು, ಇಲ್ಲಾಂದರೆ ಪಲ್ಯದಲ್ಲಿ ನೀರು ಥರ ಹಂಗೆ ಇದ್ಬಿಡುತ್ತೆ. ನೋಡಿ, ಮೇಲೆ ಪ್ಲೇಟ್ ಹಾಕಿ ಈ ಥರ ಒತ್ತೋದ್ರಿಂದ ತರಕಾರಿನಲ್ಲಿರೋ ನೀರನ್ನೆಲ್ಲ ಈ ಥರ ಸುರಿದ್ಬಿಡುತ್ತೆ. ನೋಡಿ, ಈ ಥರ ನೀಟಾಗಿ ತರಕಾರಿನಲ್ಲಿರೋ ನೀರೆಲ್ಲ ಒತ್ಕೊಳ್ಳಿ. ನೀಟಾಗಿ ಸುರಿದಿದ್ದ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ. ಅದೇ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಒಲೆ ಮೇಲೆ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ, ಮಕ್ಕಳಿಗೆ ಈ ಥರ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ತಿನ್ನಿಸೋ ರೂಢಿ ಮಾಡಿಸಿ, ಆರೋಗ್ಯಕರವಾಗಿರ್ತಾರೆ ಮುಂದಕ್ಕೆ.
ನಾವೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದೇ ಥರ ಅಡುಗೆಗಳೇ ನಮ್ಮಮ್ಮ ಅವರೆಲ್ಲ ನಮಗೆ ಮಾಡಿಕೊಡ್ತಾ ಇದ್ದಿದ್ದು. ಈಗ ಸಾಸಿವೆ ಸಿಟ್ಲಿದ ನಂತರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಕೆಂಪಗಾಗೋವರೆಗೂ. ಈಗಿನ ಮಕ್ಕಳೆಲ್ಲ ಈ ಥರ ತರಕಾರಿ ಎಲ್ಲ ಊಟ ಮಾಡೋದೇ ಇಲ್ಲ. ಈ ಥರ ನಾವೇನಾದರೂ ಪಲ್ಯದ ಥರ ರುಚಿಯಾಗಿ ಮಾಡಿಕೊಟ್ರೆ ತಿಂತಾರೆ. ಮತ್ತು ಸಾಂಬಾರು ಅಷ್ಟೇ ರಸಮ್ ಥರ ಚೆನ್ನಾಗಿರುತ್ತೆ, ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸ್ಕೊಳ್ಳೋಣ. ನಂತರ ಈರುಳ್ಳಿ ಎಲ್ಲ ಬಾಡಿದ ನಂತರ ಸ್ವಲ್ಪ ತರಕಾರಿನೆಲ್ಲ ಹಾಕ್ಕೊಳ್ಳೋಣ. ಬೇಯಿಸಿರ್ತಕ್ಕಂಥ ತರಕಾರಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊನೆಯಲ್ಲಿ. ತೆಂಗಿನಕಾಯಿ ತುರಿ ಹಾಕಲೇಬೇಕು ಅಂತೇನಿಲ್ಲ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿದೆ ಅಂತ ಊಟ ಮಾಡ್ತಾರೆ. ನಂತರ ಸೌಟಲ್ಲೆಲ್ಲ ತಿರುವಕ್ಕೆ ಹೋಗ್ಬೇಡಿ. ಈ ಥರ ಟ್ವಿಸ್ಟ್ ಮಾಡಿ ನೋಡಿ, ಈ ಥರ ಪಾತ್ರೆನೇ ಇಟ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿ ಸೌಟಲ್ಲಿ ತಿರುವುದರಿಂದ ತರಕಾರಿ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಮತ್ತು ಇನ್ನೂ ಜಾಸ್ತಿ ಒಂಥರ ನೀರು ಬಿಟ್ಕೊಳ್ಳೋ ಥರ ಆಗಿಬಿಡುತ್ತೆ. ಅದರಿಂದ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಟ್ವಿಸ್ಟ್ ಮಾಡಿಕೊಂಡು ಅನ್ನ ಅಥವಾ ಮುದ್ದೆ ಜೊತೆಗೆ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ಬಸ್ಸಾರು ಪಲ್ಯ ಎರಡೂ ರೆಡಿಯಾಗಿದೆ. ಈ ಥರ ತುಂಬ ರುಚಿಯಾಗಿರುತ್ತೆ. ಮಾಡಿಕೊಂಡು ನೀವು ಒಮ್ಮೆ ಊಟ ಮಾಡಿ. ಇದಕ್ಕೆ ಯಾವ ಥರ ತರಕಾರಿ ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬೋದು. ಪಲ್ಯ ಸಾಂಬಾರು ರೆಡಿ. ಊಟ ಮಾಡಿ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.